ಸರ್ವಲೋಕ ಸೇವಾ ಫೌಂಡೇಶನ್ನಿಂದ ಇಲ್ಲಿಯವರೆಗೂ ಸುಮಾರು ಸಾವಿರಾರು ಜನರಿಗೆ ವೀಲ್ಚೇರ್ ಅವಶ್ಯಕತೆ ಇದ್ದವರಿಗೆ ನೀಡಲಾಗಿದೆ ಎಂದು ಫೌಂಡೇಶನ್ ಸಂಸ್ಥಾಪಕ ವೀರೇಶ್ ಬಸಯ್ಯ ಹಿರೇಮಠ ಹೇಳಿದರು. ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಕೇವಲ ಬೆಳಗಾವಿ ಜನರಿಗೆ ಮಾತ್ರವಲ್ಲದೆ ಸಾಂಗ್ಲಿ, ಕೊಲ್ಲಾಪುರದ ಜನರಿಗೂ ನಮ್ಮ ಫೌಂಡೇಶನ್ನಿಂದ ವೀಲ್ಚೇರ್ ನೀಡಲಾಗಿದೆ ಎಂದರು. ಇವತ್ತಿನ ತನಕ ಸಾವಿರಾರು ಪೇಷಂಟ್ಗೆ ನಾವು ರೋಗಿಗಳಿಗೆ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಬೆಡ್, ವೀಲ್ ಚೇರು, ವಾಕರು ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಕೋವಿಡ್ ಸಂದರ್ಭದಲ್ಲಿ ಎಲ್ಲರಿಗೂ ಬೆಡ್ಗಳ ಅವಶ್ಯಕತೆ ಇತ್ತು. ಎಲ್ಲರಿಗೂ ಹಾಸ್ಪಿಟಲ್ ಅಲ್ಲಿ ಬೆಡ್ ಸಿಗ್ತಾ ಇರಲಿಲ್ಲ. ಅದಕ್ಕಾಗಿ ಆ ಉದ್ದೇಶವನ್ನು ಇಟ್ಕೊಂಡು ಅವತ್ತಿನ ಅವಶ್ಯಕತೆ ನೋಡ್ಕೊಂಡು ನಾವು ಪ್ರಾರಂಭ ಮಾಡಿವಿ. ಇವತ್ತಿನ ತನಕ 2019 ಪ್ರಾರಂಭ ಮಾಡಿದ್ದು ಇವತ್ತಿನ ತನಕ ಸಾವಿರಾರು ಪೇಷಂಟ್ಗೆ ಬೆಡ್ ಕೊಡ್ತಾ ಇದೀವಿ, ವೀಲ್ ಚೇರ್ ಕೊಡ್ತಾ ಇದೀವಿ. ಈ ಕಡೆ ಆಮೇಲೆ ದೊಡ್ಡ ಮಾರ್ಗ ತನಕನೂ ಕೊಟ್ಟು ಕಳ್ಸೇನ್ರಿ. ಆಮೇಲೆ ಈ ಕಡೆ ಸಿರಸಂಗಿ ಸೌದತ್ತಿ ಎಲ್ಲ ಸಿರಸಂಗಿ ಕ್ಷೇತ್ರದಲ್ಲಿರುವಂತ ಪೇಷಂಟ್ಗಳ ತನಕನೂ ಬೆಡ್ ಕೊಟ್ಟು ಕಳ್ಸೇನ್ರಿ. ಸೊಗಲಕ್ಕೆ ಕಳ್ಸಿಕೊಟ್ಟೇನ್ರಿ. ಆಮೇಲೆ ಮೊನ್ನೆ ಒಂದು ಪೇಷಂಟ್ಗೆ ಕೊಲ್ಲಾಪುರಕ್ಕೆ ಬೇಕಾಗಿತ್ರಿ, ಕೊಲ್ಲಾಪುರಕ್ಕೂ ಇಲ್ಲಿಂದ ಕಳ್ಸಿಕೊಟ್ಟೇನ್ರಿ. ಮಾಡ್ತಾ ಇದೀವಿ. ಸಂಪರ್ಕ ಮಾಡ್ಬೇಕಂದ್ರೆ ಸರ್ವಲೋಕ ಸೇವಾ ಫೌಂಡೇಶನ್ ಅದ ಒಂದು ಅಡಿಯಲ್ಲೇನೆ ಇನ್ನೊಂದು ವಿಭಾಗವನ್ನ ಪ್ರಾರಂಭ ಮಾಡಿದೀವಿ. ಮಾನವ ಕಿ ಸೇವಾ ಹಿ ಮಹಾದೇವ್ ಕಿ ಸೇವಾ ಅಂತೇಳಿ, ಜನಸೇವೆ ಜನಾರ್ದನ ಸೇವೆ, ನರನ ಸೇವೆ ಹರಣ ಸೇವೆ ಅಂತೇಳಿ ಆ ಒಂದು ಸಂಕಲ್ಪದ ಅಡಿಯಲ್ಲೇ ನಾವು ಪುಣ್ಯ ಗಳಿಸ್ಬೇಕು, ಜನಸೇವೆಯನ್ನು ಮಾಡಬೇಕು. ಜನಸೇವೆ ಮಾಡೋದ್ರಿಂದ ಆ ದೇವರನ್ನ ಕಾಣ್ಬೇಕನ್ನೋ ಉದ್ದೇಶದಿಂದ ಪ್ರಾರಂಭ ಮಾಡಿವ್ರಿ. ಅದಕ್ಕೊಂದು ಕಾಂಟ್ಯಾಕ್ಟ್ ಸಂಪರ್ಕಕ್ಕೆ ಒಂದು ನಂಬರ್ ಕೊಟ್ಟೇವ್ರಿ. ನಂದೊಂದು 9481404055 9481404055 ಅಂತ ನಂಬರ್ ಕೊಡ್ತಾ ಇದ್ದೀನಿ. ಆಮೇಲೆ ಎಲ್ಲ ಆಸ್ಪತ್ರೆಯಲ್ಲೂ ಕೂಡ ಹೋಗಿ ಒಂದು ಭಿತ್ತಿ ಚಿತ್ರವನ್ನು ಅಂಟಿಸಿ ಬಂದೀನಿ ಅಂದ್ರೆ ಅಲ್ಲಿ ನಮ್ಮ ಕಡೆ ಏನೇನು ಸಿಗ್ತೈತ್ರಿ, ಆಕ್ಸಿಜನ್, ಪಾಟು, ವೀಲ್ ಚೇರು, ವಾಕರು, ಆಮೇಲೆ ಕ್ರಚಿಸು, ಆಮೇಲೆ ಆಂಬ್ಯುಲೆನ್ಸು, ಇದು ಏನೇನ್ ಬೇಕಾಗತ್ತೆ ಪೇಷಂಟ್ ಒಂದು ಸಂಪೂರ್ಣವಾಗಿ ಆರೋಗ್ಯಯುತವಾಗಿ ನಡೆಯಲ್ಲ ಅಥವಾ ಅವರ ಸಂಸಾರ ಜೊತೆ ಅವನ ನಿಲ್ಲಕ್ಕಾಗ್ಲಿ ಅವನ ಸಂಪೂರ್ಣವಾಗಿ ತಯಾರಾಗಾಕ್ರಿ. ಒಂದೇ ಶಬ್ದದಲ್ಲಿ ಹೇಳ್ಬೇಕಂದ್ರೆ ಸಂಪೂರ್ಣವಾಗಿ ತಯಾರಾಗಾಕ್ರಿ. ಅವ್ನಿಗೆ ಏನೇನ್ ಬೇಕೋ ಅದನ್ನೆಲ್ಲ ಉಪಕರಣಗಳು ನಮ್ಮ ಕಡೆ ಲಭ್ಯವೇ ರೀ. ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಜನರು ಆಸ್ಪತ್ರೆಯಲ್ಲಿ ಬೆಡ್ ಸಮಸ್ಯೆ ಎದುರಿಸಿದ್ರು. ಅಂದಿನಿಂದಲೂ ಜನರ ಸೇವೆ ಮಾಡುತ್ತಾ ಬಂದಿದ್ದೇನೆ. ಯಾರಿಗಾದ್ರೂ ವೀಲ್ ಚೇರ್ ಅಗತ್ಯ ಇದ್ರೆ ನನಗೆ ಸಂಪರ್ಕ ಮಾಡುವಂತೆ ಮನವಿ ಮಾಡಿದ್ದಾರೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.